ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಈ ಸಿ ಟಿ ರವಿ ಅನ್ನುವಂತಹ ಮನುಷ್ಯ ರೂಪದಲ್ಲಿರುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಆಕೃತಿ. ಅವನು ಎಂಥ ನೀಚ ಅನ್ನೋದನ್ನ ತನಗೆ ತಾನೇ ಆಗಾಗ ಪ್ರಸ್ತುತ ಪಡಿಸ್ಕೊಳ್ತಿರ್ತಾನೆ. ಇವತ್ತು ಮತ್ತೆ ಅದನ್ನ ಪ್ರಸ್ತುತ ಪಡಿಸ್ಕೊಂಡಿದ್ದಾನೆ, ಡಿಸ್ಪ್ಲೇಗೆ ಇಟ್ಕೊಂಡಿದ್ದಾನೆ. ನಾನು ಮನುಷ್ಯನೇ ಅಲ್ಲ ಅಂತ ಅವನು ಹೇಳಿರುವಂತಹ ಒಂದು ಹೇಳಿಕೆ ಬಂದಿದೆಯಲ್ಲ ಇವತ್ತು. ಎದೆ ಸೀಳಿದ್ರೆ ನಾಲ್ಕು ಅಕ್ಷರ ಇಲ್ಲದಂತಹ ಮುಲ್ಲಾಗಳಿಗೂ ನೀಟ್ ಹೋರಾಟಕ್ಕೂ ಏನ್ ಸಂಬಂಧ ಅಂತ. ಎಂಥ ನೀಚತನದ ಮನಸ್ಥಿತಿ ನೋಡಿ ಅದು. RSS ಹಿನ್ನೆಲೆಯಿಂದ ಬರೋರಿಗೆ ಆ ನೀಚತನ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಕೇಳ್ತಾ ಇರುವಂತಹದ್ದು, ಮನುಷ್ಯರು ಬದುಕುವಂತಹ ಸಮಾಜದಲ್ಲಿ ಸಿ ಟಿ ರವಿಗೆ ಏನ್ ಕೆಲಸ? ಸಿ ಟಿ ರವಿಗೂ ಈ ಸಮಾಜಕ್ಕೂ ಏನ್ ಸಂಬಂಧ? ಮನುಷ್ಯರು ಬದುಕೋದಿಲ್ಲೇ. ಸೊ ಯಾಕೆ ನಾನು ಹಾಗೆ ಹೇಳ್ತಿದ್ದೀನಿ? ಅವನನ್ನ ಹೇಗೆ ನಾವು ನೋಡಬೇಕು? ನಾನು ಅವನು ಅಂತಲೇ ಬಳಸ್ತೀನಿ ಅಂತ. ಯಾಕೆಂದ್ರೆ ಇಂತಹ ನೀಚರಿದಾರಲ್ಲ, ಮನುಷ್ಯರ ನಡುವೆ ಭೇದ ಭಾವ, ಜಾತಿ ಧರ್ಮದ ಹೆಸರಿನಲ್ಲಿ ಭೇದ ಮಾಡುವಂತಹ ನೀಚರು, ಇವರಿಗೆ ಮರ್ಯಾದೆ ಕೊಡಬಾರ್ದು. ಸೊ ಈ ಸಿ ಟಿ ರವಿ ಯಾಕೆ ಮನುಷ್ಯನಾಗ್ಲಿಕ್ಕೆ ನಾಲಾಯಕ್ಕು, ಮನುಷ್ಯರಿರುವ ಸಮಾಜದಲ್ಲಿ ಇರ್ಲಿಕ್ಕೆ ನಾಲಾಯಕ್ಕು. ಅವನೆಲ್ಲಾದ್ರೂ ಹೋಗಿ ಸಪರೇಟ್ ಆಗಿ ಕಾಡಲ್ಲೋ ಪಾಡಲ್ಲೋ ಇರ್ಬೇಕು ಅವನು. ಯಾಕೆ ಅಂತ ವಿವರಿಸ್ತೀನಿ. ಸೊ ಅವನು ಎಂತಹ ನೀಚ ಅನ್ನೋದಕ್ಕೆ ನಿಮಗೆ ಉದಾಹರಣೆಗಳನ್ನು ಕೊಡಬೇಕು ಅಂದ್ರೆ, ಲೇಟೆಸ್ಟ್ ಉದಾಹರಣೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಸದನದ ಒಳಗೆ ನಿಂತ್ಕೊಂಡು ಅವನು ಮಾಡಿದಂತಹ ನೀಚಾತಿ ನೀಚ ಕೃತ್ಯ. ನಾನು ಮಾಡಿಲ್ಲ, ಹಾಗಲ್ಲ, ಅದು ಬಿಜೆಪಿಯವರ ಒಂದು ಹುಟ್ಟು ಗುಣ. ಅದು ಮಾಡೋವಾಗ ಮಾಡಿಬಿಟ್ಟು ಆ ನಂತರ ನಾನು ಮಾಡಿಲ್ಲ ಅನ್ನುವಂತಹ ಹೇಡಿತನವನ್ನ ಮಾಡಿದ್ದನ್ನ ಒಪ್ಪಿಕೊಳ್ಳೋದಕ್ಕೆ ಧೈರ್ಯ ಇಲ್ಲದ ಹೇಡಿಗಳು ಇವರೆಲ್ಲ. ಯಾವ ಮಟ್ಟಕ್ಕೆ ಹೇಡಿಗಳು ಇವರು ಅನ್ನೋದು ಇವರ ಇವರ ಏನು ಆದರ್ಶ ವ್ಯಕ್ತಿಗಳು ಅಂತ ಇವರು ಸ್ವೀಕರಿಸಿರುವಂತಹ ಆ ಮಹಾನ್ ಹೇಡಿಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ನಿಮ್ಗೆ ಗೊತ್ತಾಗತ್ತೆ. ಸಾವರ್ಕರ್ ಅನ್ನುವಂತಹ ಮಹಾನ್ ಹೇಡಿ ಪ್ರಾಣಕ್ಕೆ ಅಂಜಿ, ಪ್ರಾಣಕ್ಕೆ ಹೆದರಿ ಬ್ರಿಟಿಷರ ಕಾಲಿಗೆ ಬಿದ್ದು ಅವರಲ್ಲಿ ಕ್ಷಮಾಪಣೆ ಪಡೆದು ಅದರಿಂದ ಬರುವ ಪೆನ್ಷನ್ ಅಲ್ಲಿ ಬದುಕೊಂಡಿದ್ದಂತಹ ವ್ಯಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ದ್ರೋಹ ಬಗೆದಂತಹ ನೀಚ ಹೇಡಿ. ಅವರನ್ನ ಇವರು ಆದರ್ಶ ವ್ಯಕ್ತಿಗಳಾಗಿ ಸ್ವೀಕರಿಸ್ತಾರೆ ಅಂದ್ರೆ ಇವರ ಯೋಗ್ಯತೆ ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಸಿ ಟಿ ರವಿಯು ಸಹ ಅದೇ ಹಿನ್ನೆಲೆ, ಅದೇ ಬ್ಯಾಕ್ ಗ್ರೌಂಡ್ ಇಂದ ಬರುವಂತಹ ನೀಚ ಅವನು. ಸೊ ಇವನು ಒಪ್ಕೊಂಡಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ. ನಾನು ಹಂಗಂದಿಲ್ಲ, ಇನ್ನೇನೋ ಅಂದೆ. ಓಕೆ, ಅದೇನೇನು ಅಂತ ಆ ಪದಗಳನ್ನ ನಾನು ಈಗ ರಿಪೀಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಏನ್ ಅಂದಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸದನದ ಒಳಗೆ ವಿಧಾನ ಪರಿಷತ್ನಲ್ಲಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವನೆಂತಹ ನೀಚ ಅಂತ. ಇನ್ನು ಯಾವುದೋ ಒಂದು ಆರೋಪ ಬಂದಿತ್ತಲ್ಲ, ಮಧ್ಯರಾತ್ರಿ ಕುಡಿದ್ಬಿಟ್ಟು ಕಾರ್ ಓಡಿಸ್ತಿದ್ದ, ಬೈಕಿಗೆ ಗುದ್ದಿ ಜೀವ ತೆಗೆದ ಮನುಷ್ಯರದು ಅಂತ. ಆಗ್ಲೂ ಸಹ ಅವನು ಹೇಳ್ಕೊಳ್ಳೋದು, ನಾನು ಓಡಿಸ್ತಾನೆ ಇರಲಿಲ್ಲ, ನಾನು ಕಾರ್ ಓಡಿಸೋಕೆ ಬರೋದಿಲ್ಲ, ಸ್ಟೀರಿಂಗ್ ಮೇಲೆ ನಾನು ಕೂತಿದ್ದೇ ಇಲ್ಲ ಲೈಫಲ್ಲಿ. ಹಿಂಗೆ ಇವ್ರ ಬಾಳುಗಳೇ ಹೀಗೆ. ಅದೇನೋ ಕೇಸ್ ನಡೀತಾ ಇದೆ, ಕೋರ್ಟ್ ನಡೀತಿದೆ, ಆರೋಪ ಅಂತೂ ಬಂದಿದೆ. ಸೊ ಅಲ್ಲಿಯೂ ಸಹ ಅವನನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲೇ ಅವನು ಕಾಲ ಕಳೆದನೆ ಹೊರತು ಪ್ರಾಣ ಹೋದವರ ಬಗ್ಗೆ ಕಿಂಚಿತ್ತಾದ್ರೂ ಅವನು ವಿಷಾದ, ನೋವು, ಕಣ್ಣೀರು, ಸಾಧ್ಯನೇ ಇಲ್ಲ. ಮನುಷ್ಯ ರೂಪದಲ್ಲಿರುವಂತಹ ಯಾವುದೋ ಒಂದು ಆಕೃತಿ ಅದಲ್ಲ, ಅವೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ನೀಚಾತಿ ನೀಚ. ಇನ್ನು ಮನುಷ್ಯರಾದವರು ಎಲ್ಲರೂ ಒಟ್ಟಿಗೆ ಇರಬೇಕು, ಚೆನ್ನಾಗಿರಬೇಕು, ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು, ಅನುಬಂಧದಿಂದ ಇರಬೇಕು, ಬಾಂಧವ್ಯದಿಂದ ಇರಬೇಕು ಅಂತ ಬಯಸ್ತಾರೆ. ಬಟ್ ಈ RSS ಹಿನ್ನೆಲೆಯಿಂದ ಬಂದಿರುವಂತಹ ನೀಚರಿಗೆ ಅದು ಬೇಕಾಗಿಲ್ಲ. ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ. ಇವನು ಸ್ವಸ್ಥ ಸಮಾಜಕ್ಕೆ ಮಾರಕ. ಇಂಥವ್ರು ಸ್ವಸ್ಥ ಸಮಾಜದಲ್ಲಿ ನಡುವೆ ಇರಬಾರದು. ಇವ್ರದೇ ಆದಂತಹ ಜಾಗ ಮಾಡಿಕೊಂಡು, ಅಥವಾ ಅವನು ಯಾವನೋ ಒಬ್ಬ ಮಾಡ್ಕೊಂಡವನಲ್ಲ, ಕೈಲಾಸ ಅನ್ನುವಂತಹ ಕಾಲ್ಪನಿಕ ದೇಶ, ಅಂತಹ ಜಾಗಕ್ಕೆ ಹೋಗಿ ಅಲ್ಲೆಲ್ಲಾದ್ರೂ ನರಳಾಡಬೇಕು. ಇಲ್ಲಿ ಕೂತ್ಕೊಂಡು ಜಾತಿ ಧರ್ಮದ ಆಧಾರದ ಮೇಲೆ ಅವ್ರ ಮೇಲೆ ಇವ್ರನ್ನ ಎತ್ ಕಟ್ಟೋದು, ಇವ್ರ ಮೇಲೆ ಅವ್ರನ್ನ ಎತ್ ಕಟ್ಟೋದು. ಇವ್ರ ಮಕ್ಕಳು ಮಾತ್ರ ಸೇಫ್ ಆಗಿ ಎಲ್ಲ ಓದ್ಕೊಂಡಿರ್ತಾರೆ ಫಾರಿನ್ಗಳಲ್ಲಿ ಅಥವಾ ಬೇರೆ ಎಲ್ಲ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ. ಬೇರೆ ಮಕ್ಕಳನ್ನ ಹಿಂದೂ ಮುಸ್ಲಿಂ ಮಾಡಿ ಬಾವಿಗೆ ತಳ್ಳಿ ಆಳ ನೋಡೋದು. ಅವ್ರ ಜೀವ ಹೋದ್ರೆ ಅದನ್ನೂ ರಾಜಕೀಯಕ್ಕೆ ಬಳಸ್ಕೊಳ್ಳೋದು, ಅದನ್ನೂ ಸಹ ಓಟಿಗಾಗಿ ಬಳಸ್ಕೊಳ್ಳೋದು. ಇಂತಹ ನೀಚತನವನ್ನ ಮನುಷ್ಯ ಅಂತ ಕರೆಯೋದಕ್ಕಾಗತ್ತಾ? ಸೊ ಮನುಷ್ಯ ಸಮಾಜಕ್ಕೂ ಇವನಿಗೂ ಸಂಬಂಧ ಇರುತ್ತಾ? ಇರೋಕ್ ಸಾಧ್ಯನೇ ಇಲ್ಲ. ಇನ್ನು ಇವನು ಇಷ್ಟೆಲ್ಲ ನೀಚತನ ಇವನಲ್ಲಿ ತುಂಬಿದೆ ಅಂದ್ರೆ ಇವನು RSS ನಿಂದ ಬಂದಿರೋ ಕಾರಣಕ್ಕೆ ನೀಚತನ ತುಂಬಿರೋದು. ಅವನು ಯಾವನೇ ಆಗಿರ್ಲಿ, ಜಗತ್ತಿನ ಯಾವುದೇ ಮನುಷ್ಯ RSS ನ ಶಾಖೆಗೆ ಹೋಗಿದ್ದ ಅಂದ್ರೆ ಅವನಲ್ಲಿ ಮನುಷ್ಯತ್ವ ಸ್ವಲ್ಪ ಆದ್ರೂ ನಾಶ ಆಗಿದೆ ಅಂತಲೇ ಅರ್ಥ.
ಆ ನಂತರ ಹೊರಗಡೆ ಬಂದು ನಾನು ಬದಲಾಗ್ಬಿಟ್ಟಿದ್ದೀನಿ, RSS ನ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಅವರು ನೀಚರು, ಕೊಳಕರು, ಅವರು ಇಂತಹದ್ದು ಅಮಾನವೀಯ, ಮಾನವೀಯತೆ ಇಲ್ಲ, ದ್ವೇಷ ಬಿತ್ತುವವರು, ದೇಶ ಒಡೆಯುವವರು, ಏನೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರು ಸಹ ನಾನು ಹೇಳೋದು, ನೀನು ಒಮ್ಮೆ ಆ ಶಾಖೆಗೆ ಕಾಲಿಟ್ಟಿದ್ಯಾ ಅಂದ್ರೆ ನಿನ್ನಲ್ಲಿ ಮಾನವೀಯತೆಯ ಕೊರತೆ ಇದ್ದೇ ಇರುತ್ತೆ. ನೀನು ಆ ನಂತರ ಬಂದು ಎಷ್ಟೇ ಪಶ್ಚಾತ್ತಾಪ, ಏನೇ ಅವರ ವಿರುದ್ಧನೇ ಹೋರಾಟ ಮಾಡಿದ್ರೂ ಸಹ ನಿನ್ನಲ್ಲಿ ಮಾನವೀಯತೆ ಕೊರತೆ ಇದ್ದೇ ಇರುತ್ತೆ. ಒಂದು ಸಲ ಅಲ್ಲಿಗೆ ಎಂಟ್ರಿ ಕೊಟ್ರೆ ಅದು ಪರ್ಮನೆಂಟ್ ಆಗಿ ನಿನ್ನ ಬ್ರೈನ್ ಅಲ್ಲಿ ಕೂತಿರುತ್ತೆ. ಅಂಥದ್ರಲ್ಲಿ ಇವನು ಜೀವಮಾನವೇ ಅಲ್ಲೇ ಕಳೆದಿರೋದು. ಹಾಗಿರ್ಬೇಕಾದ್ರೆ ಇವನಲ್ಲಿ ಮಾನವೀಯತೆ, ಸೌಹಾರ್ದತೆ, ಕನಿಷ್ಠ ಜ್ಞಾನ ಇದೆಲ್ಲ ಬರ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ, ಸಾಧ್ಯನೇ ಇಲ್ಲ. ಸೊ RSS ಹಿನ್ನೆಲೆಯಿಂದ ಬಂದಿರಬೇಕಾದ್ರೆ ಇವನನ್ನ ಮನುಷ್ಯ ಅಂತ ಹೇಗೆ ಹೇಳೋದು? ಮನುಷ್ಯರಿರುವ ಸಮಾಜದಲ್ಲಿ ಇವನು ಇರಬಹುದು ಅಂತ ಹೇಗೆ ಹೇಳೋದು? ಮುಂದೆ ಆದಂಥದ್ದು ಬೇರೆ ಸಮಾಜ ಸೃಷ್ಟಿ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕಷ್ಟೇ ಇವನು. ಅದಕ್ಕೆ ಲಾಯಕ್ಕು, ಸ್ವಸ್ಥ ಸಮಾಜದಲ್ಲಿ ಇರಕ್ಕೆ ಲಾಯಕ್ಕೆ ಅಲ್ಲ ಇವನು, ಲಾಯಕ್ಕೆ ಅಲ್ಲ. ಇನ್ನು ಮನುಷ್ಯ ಅಂದ್ರೆ ಸ್ವಲ್ಪ ಆದ್ರೂ ಸ್ವಾಭಿಮಾನ ಇರಬೇಕು, ಸ್ವಲ್ಪ ಆದ್ರೂ ಆತ್ಮಗೌರವ ಇರಬೇಕು. ಮೋದಿ, ಅಮಿತ್ ಶಾನ ಎಲ್ಲಿ ಕಾಣಿಸಿದ್ರು ಹೋಗಿ ಕಾಲಿಗೆ ಬಿದ್ದು ಗುಲಾಮರಂತೆ ವರ್ತಿಸೋರು. ಅವ್ರು ಏನ್ ಹೇಳಿದ್ರು ಸರಿ. ಈ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಮಾಡ್ತಿದ್ರು, ಈ ರಾಜ್ಯದ ಭಾಷೆಗೆ, ಕನ್ನಡಕ್ಕೆ ಎಷ್ಟು ಅನ್ಯಾಯ ಮಾಡ್ತಿದ್ರು, ಏನೇ ಮಾಡ್ತಿದ್ರು ಸಹ ನರೇಂದ್ರ ಮೋದಿಯ ಗುಲಾಮಗಿರಿ ಬಿಟ್ಟು ಬರಲ್ಲ ನಾವು. ನರೇಂದ್ರ ಮೋದಿಯ ಗುಲಾಮರು ನಾವು. ದಿನ ಬೆಳಗಾದ್ರೆ ಆ ಗುಲಾಮಗಿರಿಯಲ್ಲೇ ನರಳಾಡೋದು ನಾವು. ಅದು ಬಿಟ್ರೆ ಬರ್ಗ ನಮ್ಗೆ ಬೇರೆ ಏನು ಬೇಕಾಗಿಲ್ಲ. ರಾಜ್ಯ ಎಕ್ಕುಟ್ಟೋಗ್ಲಿ, ನಮಗೆ ಬರ್ಬೇಕಾದ ದುಡ್ಡು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಕನ್ನಡದ ಮೇಲೆ ಹಿಂದಿಯನ್ನ ಹೇರಿದ್ರು ಪರವಾಗಿಲ್ಲ, ಇನ್ನೇನು ಮಾಡಿದ್ರು ಸರಿನೇ. ನಂದಿನಿಯನ್ನ ಮುಚ್ಚ ಹಾಕ್ಬಿಟ್ಟು ಅಮೂಲನ್ನ ತಗೊಂಡು ಬಂದ್ರು ಸರಿನೇ. ನಾವು ಮೋದಿ ಪರ, ಮೋದಿ ಭಕ್ತರು, ನಾವು ಮೋದಿ ಜಪಾನೆ ಮಾಡೋದು. ಅಂತವ್ರನ್ನ ಮನುಷ್ಯರಂತ ಕರೆಯೋದಕ್ಕಾಗತ್ತಾ? ಸ್ವಾಭಿಮಾನ ಇಲ್ಲದವ್ರನ್ನ ಮನುಷ್ಯರಂತ ಕರೆಯೋದಕ್ಕೆ ಸಾಧ್ಯ ಇರುತ್ತಾ? ಸೊ ಅದು ಸಾಧ್ಯನೇ ಇಲ್ಲ. ಹಾಗಾಗಿ ಈತ ಮುಸ್ಲಿಮರನ್ನ ಕೇಳಿದನಲ್ಲ, ಎದೆ ಸೀಳಿದ್ರೆ 4 ಅಕ್ಷರ ಇರಲ್ವಂತೆ. ಅಬ್ದುಲ್ ಕಲಾಂ ಅವರ ಎದೆ ಸೀಳಿದ್ರೆ ಇವನು ನೋಡೋದಕ್ ಸಾಧ್ಯ ಇದೆಯಾ ಅಲ್ಲಿ ಎಷ್ಟು ಅಕ್ಷರ ಇದೆ ಅಂತ? ಸಗಣಿಯಿಂದ, ಗಂಜಲದಿಂದ ರೋಗ ವಾಸಿ ಆಗುತ್ತೆ ಅನ್ನುವಂತಹ ಇಂತಹ ನೀಚರು, ಅಯೋಗ್ಯರು, ಅಜ್ಞಾನಿಗಳು ಅಕ್ಷರದ ಬಗ್ಗೆ ಮಾತಾಡ್ತಾರೆ. ಅದು ಎದೆ ಸೀಳಿದ್ರೆ. ಇದೇ ರೀತಿಯಾಗಿ ಆ ಚೈಲ್ಡ್ ಸೂರ್ಯ ಮಾತಾಡಿದ್ದ, ಅವಾಗ ಚೆನ್ನಾಗಿ ಉಗಿಸ್ಕೊಂಡಿದ್ದ, ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ ಅಂತ. ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದಕ್ಕೆ ಇಂತಹ ನೀಚ ಹೇಳಿಕೆಗಳನ್ನು ಕೊಡಬೇಕಾದ್ರೆ, ಈಗ ಈ ಹೇಳಿಕೆಗೆ ಬರೋಣ. ಈ CT ರವಿ ಅನ್ನುವಂತಹ ಮನುಷ್ಯನಾಗಲಿಕ್ಕೆ ನಾಲಾಯಕ ಆಗಿರುವವನ ಹೇಳಿಕೆಗೆ ಬರೋಣ. ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ, ಸರಿ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ಇವರು ಎದೆ ಸೀಳಿದ್ರೆ ಬರೀ ದ್ವೇಷ, ನಾನ್ಸೆನ್ಸು, ಅಜ್ಞಾನ, ಮೌಢ್ಯ ಇದೇ ಇರುತ್ತೆ. ಮುಸ್ಲಿಮರ ಎದೆ ಸೀಳಿದ್ರೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಆ ಮುಸ್ಲಿಮರ ಪಟ್ಟಿಯನ್ನು ತೆಗೆದ್ರೆ ಈ ದೇಶಕ್ಕೆ ಅವ್ರು ಸಲ್ಲಿಸಿರೋ ಸೇವೆ, ಅವ್ರು ಮಾಡಿರೋ ಸಾಧನೆಗಳು, ಅವ್ರು ತೋರಿಸಿರುವ ಧೈರ್ಯ, ಟಿಪ್ಪು ಸುಲ್ತಾನಿಂದ ಹಿಡಿದು ಇವತ್ತಿನವರೆಗೆ ಪಟ್ಟಿ ದೊಡ್ಡದಾಗಿ ಸಿಗುತ್ತೆ. ಇವ್ರ ತರ ಬ್ರಿಟಿಷರ ಬೂಟ್ ನೆಕ್ಕೊಂಡು ಬದುಕಿಲ್ಲ. ಇನ್ನು ಅವರಿಗೂ ನೀಟ್ ಪ್ರತಿಭಟನೆಗೂ ಏನ್ ಸಂಬಂಧ ಅಂತ ಕೇಳ್ತಾನಲ್ಲ, ಇವನನ್ನು ಏನಂತ ಕರೆಯೋದು ಇವನನ್ನ? ಇವರು ಯಾವ್ದಾದ್ರು ಒಂದು ವಿಚಾರಕ್ಕೆ ಈಗ ಬಿಡದಿಯಲ್ಲಿ ಪ್ರತಿಭಟನೆ ಮಾಡ್ತಿದಾರಲ್ಲಪ್ಪ, ರೈತರಿಗೂ ಇವನಿಗೇನ್ ಸಂಬಂಧ? ಇವನ್ ಯಾಕೆ ಹೋಗ್ಬೇಕಾ ಪ್ರತಿಭಟನೆಗೆ? ಇನ್ನೇನೋ ಆಗುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೊಂದು ಪ್ರತಿಭಟನೆ ಅಂತ ಹೋಗ್ತಾರೆ. ಅದಕ್ಕೂ ಇವನಿಗೇನ್ ಸಂಬಂಧ? ನೀಟ್ ಪೇಪರ್ ಲೀಕ್ ಈ ದೇಶದ ಸಂಬಂಧ, ಈ ದೇಶದ ಸಮಸ್ಯೆ. ಈ ದೇಶದ ಸಮಸ್ಯೆ ಬಗ್ಗೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಮಾತಾಡಬಹುದು. ಒಂದು ಭ್ರಷ್ಟಾಚಾರ ನಡೆದ್ರೆ ಅದು ಯಾವುದೋ ಇಲಾಖೆಯಲ್ಲಿ ನಡೆದಿದ್ದು, ಕೃಷಿ ಇಲಾಖೆಯಲ್ಲಿ ನಡೆದಿದ್ದು, ಪೌರ ಕಾರ್ಮಿಕರ ಯಾಕೆ ಪ್ರತಿಭಟನೆ ಮಾಡಬೇಕು ಅಂದಂಗಾಯ್ತಿದ್ದು. ಅಥವಾ ಇಂಜಿನಿಯರಿಂಗ್ ಅಲ್ಲಿ ಇರುವಂತಹ ಫೀಲ್ಡ್ ಅಲ್ಲಿ ಇರುವಂತಹವರು, ಡಾಕ್ಟರ್ಗಳು ಯಾಕೆ ಪ್ರತಿಭಟನೆ ಮಾಡಬೇಕು, ಬರೀ ರೈತರೇ ಪ್ರತಿಭಟನೆ ಮಾಡಬೇಕು? ಇದಾಯ್ತು ಇವ್ರ ಕತೆ. ಇವರೇ ಹೇಳ್ತಾರಲ್ಲ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗೋಯ್ತು. CT ರವಿ ಏನು ವಾಲ್ಮೀಕಿ ಸಮುದಾಯದವನ? ಹಾಗಾದ್ರೆ ಅವನು ಮಾತಾಡಬಾರ್ದ? ಯಾವುದೇ ಒಂದು ಅಕ್ರಮ ನಡೆದಾಗ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಅದರ ವಿರುದ್ಧ ಮಾತಾಡುವ, ಹೋರಾಡುವ, ಪ್ರತಿಭಟಿಸುವ, ತನ್ನ ಅಸಮಾಧಾನವನ್ನು ದಾಖಲಿಸುವ, ಪ್ರತಿರೋಧವನ್ನ ದಾಖಲಿಸುವಂತಹ ಹಕ್ಕು ಈ ದೇಶದ ಸಂವಿಧಾನ ಕೊಟ್ಟಿದೆ. ಇವನು ಯಾವನೋ ಒಬ್ಬ RSS ನ ಇದರಿಂದ ಬೈಠಕ್ನಿಂದ ಎದ್ದು ಬಂದ್ಬಿಟ್ಟು ಇಲ್ಲಿ ಬೊಗಳಿದ ತಕ್ಷಣ ಅವರ ಸಂವಿಧಾನಾತ್ಮಕ ಹಕ್ಕುಗಳು ಹೋಗ್ಬಿಡೋದಿಲ್ಲ.
ಯಾವ RSS ಬೈಟಿಕ್ನಿಂದಲೂ, ಯಾವ RSS ನ ಶಾಖೆಯಿಂದಲೂ, ಅಲ್ಲಿ ಕೊಡುವಂತಹ ದ್ವೇಷದ ಭಾಷಣಗಳಿಂದಲೂ ಈ ದೇಶದ ಸಂವಿಧಾನಾತ್ಮಕ ಹಕ್ಕುಗಳನ್ನ ಹಿಂಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಅಪ್ಪನ ಮನೆ ಆಸ್ತಿ ಅನ್ಕೊಂಡಿದ್ದಾರೆ ಈ ದೇಶನ, ಅದು ಸಾಧ್ಯನೇ ಇಲ್ಲ. ಇದು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಈ ದೇಶದ ಸಂವಿಧಾನ ಕೊಟ್ಟಿರುವ ಹಕ್ಕು. ತಪ್ಪು ನಡೆದಿದೆ ಅಂದಾಗ ಅದರ ವಿರುದ್ಧ ಎಲ್ಲರೂ ಪ್ರತಿಭಟಿಸ್ತಾರೆ. ಅದು ಮುಸ್ಲಿಂ, ಹಿಂದೂ, ಕ್ರೈಸ್ತ, ಸಿಖ್, ಜೈನ, ಬೌದ್ಧ, ಇನ್ಯಾರೋ ಪಾರ್ಸಿಗಳು ಒಳಗೊಂಡಂತೆ ಎಲ್ಲರೂ ಪ್ರತಿಭಟನೆ ಮಾಡ್ತಾರೆ. ನೀಟ್ ಪೇಪರ್ ಲೀಕ್ ಅನ್ನುವಂತಹದ್ದು ಮೋದಿ ಸರ್ಕಾರದ ಅತ್ಯಂತ ಶೋಚನೀಯವಾದಂತಹ ಹಗರಣ. ಅದು 21 ಜನ ಮಕ್ಕಳನ್ನ ಬಲಿ ತೆಗೆದುಕೊಂಡಂತಹ ಹಗರಣ. ಅದರ ವಿರುದ್ಧ ಎಲ್ಲರೂ ಮಾತಾಡಬೇಕು, ಮುಸ್ಲಿಮರು ಮಾತಾಡಬಾರ್ದು ಅಂತ ಹೇಳ್ತಾನಲ್ಲ, ಇವನಿಗೆ ಏನಂತ ಹೇಳಬೇಕು? ಇವನಿಗೆ ಇಂತಹ ನೀಚರನ್ನ ಮನುಷ್ಯರು ಅಂತ ಕರೆಯೋದಕ್ಕೆ ಸಾಧ್ಯ ಇದೆಯಾ? ಮನುಷ್ಯರು ಬದುಕುವಂತಹ ಸಮಾಜದಲ್ಲಿ ಇರೋದಕ್ಕೆ ಲಾಯಕ ಇವರೆಲ್ಲ. ಒಂದೋ ಜೈಲಲ್ಲಿ ಇರಬೇಕು, ಅಥವಾ ಇವ್ರದೇ ಆದಂತಹದ್ದು ಯಾವ್ದಾದ್ರು ಜಾಗ ಹುಡ್ಕೊಂಡೋಗಿ ಅಲ್ಲಿ ಬಿದ್ದು ನೆರಳಾಡಬೇಕು ಇವರು. ಸ್ವಸ್ಥ ಸಮಾಜದಲ್ಲಿ, ಒಳ್ಳೆಯ ಸಮಾಜದಲ್ಲಿ, ನಾಗರಿಕ ಸಮಾಜದಲ್ಲಿ ಇರೋದಕ್ಕೆ ಲಾಯಕ್ಕೆ ಅಲ್ಲ ಇವರು, ಲಾಯಕ್ಕೆ ಅಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇವನಿಗಿಂತಹ ಮಾತುಗಳು ಮತ್ತೆ ಬರಲ್ಲ. ಆದ್ರೆ ಇವಕ್ಕೆ ಬರ್ತವೆ, ಮತ್ತೆ ಮತ್ತೆ ಇದೇ ಮಾತುಗಳೇ ಬರೋದು. ಯಾಕಂದ್ರೆ ಇವೇ ಅವುಗಳ ಜೀವ, ಇವೇ ಅವುಗಳ ಜೀವನ, ಇವೇ ಅವುಗಳ ರಾಜಕಾರಣ, ಇವೇ ಅವುಗಳಿಗೆ ಮೆಟ್ಟಿಲು. ಸೊ ಇಂತಹದ್ದೇ ಮಾತಾಡ್ತಿರ್ತಾರೆ. ಯಾಕೆಂದ್ರೆ ಅವರು ಅಂತಹ ನೀಚ ಸಂಸ್ಕೃತಿಯಿಂದಲೇ ಬೆಳ್ಕೊಂಡು ಬಂದಿರೋದು. ಬಟ್ ನಾವು ಜನಕ್ಕೆ ವಿವರಿಸಬೇಕಾದಂತಹ ಅವಶ್ಯಕತೆ ಇದೆ, ವಿವರಿಸ್ತಾ ಇದ್ದೀವಿ ಅಷ್ಟೇ. ಸೊ ಇದಿಷ್ಟು CT ರವಿ ಅನ್ನುವಂತಹ ಮನುಷ್ಯನಾಗಲಿಕ್ಕೆ ನಾಲಾಯಕ ವ್ಯಕ್ತಿ ಮುಸ್ಲಿಮರ ವಿರುದ್ಧ. ಮುಲ್ಲಾಗಳಿಗೂ CET ಅಥವಾ ನೀಟ್ ಪರೀಕ್ಷೆಗಳಿಗೂ ಏನ್ ಸಂಬಂಧ ಅಂತ ಹೇಳಿ ಕೇಳಿದಾನಲ್ಲ, ಅದಕ್ಕೆ ನಾವು ಕೊಡಬಹುದಾದಂತಹ ಪ್ರತಿಕ್ರಿಯೆ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.